ಕೃಷಿ ಇಲಾಖೆಯ ಕಳಪೆ ಬೀಜದಿಂದ ರೈತ ಕಂಗಾಲು. ಕಳಪೆ ಸೂರ್ಯಕಾಂತಿ ಬೀಜ ವಿತರಣೆ ಗೋಲ್ಮಾಲ್. ಬೆಳೆ ಕಾಡು ಕಟ್ಟದ ಮಟರು ರೋಗ ಆತಂಕದಲ್ಲಿ ರೈತರು. ಮಳೆ ಬಾರದೆ ಬರಗಾಲ ಆವರಿಸಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಚಿತ್ರದುರ್ಗ ಚಳ್ಳಕೆರೆ ಬಾಲೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಕಪ್ಪು ಭೂಮಿಯಲ್ಲಿ ಬಿತ್ತನೆ ಮಾಡಿದ ಸೂರ್ಯಕಾಂತಿ ಬೆಳೆ ಸಂಪೂರ್ಣ ನಾಶ. ತೆನೆ ಬಿಡದೆ ಮುಟರು ರೋಗ ಆವರಿಸಿ ಬೆಳೆ ನಷ್ಟ. ಚಳ್ಳಕೆರೆ ಕೃಷಿ ಇಲಾಖೆಯಿಂದ KBSH 41 ಎನ್ನಲಾಗಿದೆ. ಸರ್ಕಾರಿ ಬ್ರ್ಯಾಂಡ್ ಸೂರ್ಯಕಾಂತಿ ಬೀಜ ತಂದು ಬಿತ್ತನೆ ಮಾಡಲಾಗಿತ್ತು. ಖಾಸಗಿ ಕಂಪನಿಯಿಂದ ತಂದ ಬೆಳೆಗಳು ಚೆನ್ನಾಗಿದೆ. ಕೃಷಿ ಇಲಾಖೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ರೈತರು. ಕೃಷಿ ಇಲಾಖೆ ಕೊಟ್ಟಿರುವ ಸೂರ್ಯಕಾಂತಿ ಬೀಜ ಸಂಪೂರ್ಣ ಕಳಪೆಯಾಗಿದೆ. ಸರ್ಕಾರ ಕೊಟ್ಟಿರುವ ಬೀಜದಿಂದ ರೈತರ ಲಕ್ಷಾಂತರ ಹಣ ನಷ್ಟವಾಗಿದೆ. 4 ರಿಂದ 5 ಎಕರೆ ಖರ್ಚಾಗಿರುವ ವೆಚ್ಚ 60,000 ರು. ಕೃಷಿ ಇಲಾಖೆ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಕೃಷಿ ಇಲಾಖೆ ತಾಲೂಕಿನಾದ್ಯಂತ 50 ರಿಂದ 60% ಬೆಳೆ ಉತ್ತಮವಾಗಿದೆ. ಕೃಷಿ ಇಲಾಖೆ ವರದಿ. ಕೃಷಿ ಇಲಾಖೆ ಸರ್ವೆ ಮಾಡದೆ ಸುಮ್ಮನೆ ಪರ್ಸೆಂಟೇಜ್ ಹೆಚ್ಚಿಗೆ ಹೇಳುತ್ತಾರೆ. ಚಳ್ಳಕೆರೆ ತಾಲೂಕಿನಲ್ಲಿ ಕೇವಲ 25% ಬೆಳೆ ಮಾತ್ರ ಚೆನ್ನಾಗಿದೆ. ಈ ನಷ್ಟಕ್ಕೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹೊಣೆಗಾರಿಕೆ ಆಗಬೇಕು. ಇಲ್ಲದಿದ್ದರೆ ಕೃಷಿ ಇಲಾಖೆಯ ಮುಂದೆ ಶಾಮಿಯಾನ ಹಾಕಿ ಪ್ರತಿಭಟಿಸುತ್ತೇವೆ. ಇದರಿಂದ ನಮಗೆ ನಷ್ಟವಾಗಿದೆ ಎಂದು ರೈತರಾದ ತಿಪ್ಪೇಸ್ವಾಮಿ ಗೋವಿಂದಪ್ಪ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಅಂತ ನಾನು ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷ. ನಾವು ಇವತ್ತು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದೇನೆಂದರೆ, ಈ ವರ್ಷ ಎಲ್ಲ ಕಡೆ ಬೇಕಾದಷ್ಟು ಅತಿವೃಷ್ಟಿಯಾಗಿ ಅಲ್ಲೊಂದು ಕಡೆ ಕೊಚ್ಕೊಂಡು ಹೋಯ್ತು. ನಮ್ಮ ಕಡೆ ಚಳ್ಳಕೆರೆ ತಾಲೂಕಲ್ಲಿ ಬಾಲೇನಹಳ್ಳಿ ಮತ್ತು ಚಳ್ಳಕೆರೆ ಹಿಡಿತಾ ಚಳ್ಳಕೆರೆ ತಾಲೂಕು ಅಂದ್ಕೊಂಡ್ರೆ ಎಲ್ಲಿನೂ ಮಳೆ ಆಗಿಲ್ಲ. ಬಾಡಿಕೆ ಮಳೆಗಿಂತ ಭಾಳಷ್ಟು ಕಡಿಮೆ ಆಗಿದೆ. ಸ್ವಲ್ಪ ಬಂದಂಥ ಮಳೆಗೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ವಿ. ಆದರೆ ಇಲ್ಲೊಂದು ಏನಾಗಿದೆ ಅಂದರೆ, ಕೃಷಿ ಇಲಾಖೆಯಿಂದ ನಾವು ಬೀಜ ತಂದು ಬಿತ್ತನೆ ಮಾಡಿದ್ವಿ. ಕೃಷಿ ಇಲಾಖೆಯಿಂದ ತಂದಿರತಕ್ಕಂಥ ಬೀಜ ಕಳಪೆ ಆಗಿ ಇಡೀ ಕೃಷಿ ಇಲಾಖೆಯಿಂದ ಏನು ಕೊಟ್ಟಿದ್ರ ಬೀಜ ಸಂಪೂರ್ಣ ರೈತರ ಬೆಳೆಯೆಲ್ಲ ನಷ್ಟ ಆಗಿದೆ. ಇವತ್ತು ಬೇರೆ ಕಡೆ ತಂದು ಬಿತ್ತಿರ್ತಕ್ಕಂಥ ರೈತರಿಗೂ ಬೆಳೆಗಳು ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ 30% 40% ಹಾಕಿದ ಖರ್ಚನ್ನು ಬರೋಂಥ ಮಟ್ಟಿಗೆ ಬೆಳೆ ಆಗಿದೆ ಇದ್ದಾವೆ. ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ನಮಗೆ ಭಾಳಷ್ಟು ಚಿಂತೆ ಆಗಿದೆ. ಇವತ್ತು ನೋಡಿರಿ, ಇಷ್ಟಕ್ಕೆಲ್ಲ ಇವಾಗ 4-5 ಎಕರೆ ಸೂರ್ಯಕಾಂತಿ ಹಾಕ್ಬೇಕಂದ್ರೆ ಕಡಿಮೆ ಅಂದರೂ 50-60 ಸಾವಿರ ರೂಪಾಯಿ ನಮಗೆ ಖರ್ಚು ಬಂದಿದೆ. ಇದು ಖರ್ಚು ಕೂಡ ವಾಪಸ್ ಬರ್ತಿಲ್ಲ. ಹಂಗಾಗಿ ಭಾಳಷ್ಟು ಸಂಕಷ್ಟದಾಗದೀವಿ. ಆದ್ದರಿಂದ ಇಲಾಖೆ ಮತ್ತು ಸರ್ಕಾರ ನಮ್ಮನ್ನು ಪರಿಗಣಿಸಿಕೊಂಡು ಈ ಕಡೆ ನಮ್ಮ ಕಡೆ ನೋಡಬೇಕು, ಮತ್ತು ಪರಿಹಾರ ಅಥವಾ ಇನ್ನೊಂದು ಏನಾದ್ರು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಚಳ್ಳಕೆರೆ ತಾಲೂಕನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಯಾಕಂದರೆ ಇಡೀ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲಿಯೂ ಮಳೆ ಆಗಿಲ್ಲ. ಶೇಂಗಾ 25%ಗಿಂತ ಕಡಿಮೆ ಬಿತ್ತನೆ ಆಗಿದೆ. ನೀವು ಆಫೀಸ್ಗಳಲ್ಲಿ ಕುಂತ್ಕೊಂಡು ಯಾರೋ ಹೇಳಿದ್ದನ್ನು ಕೇಳಿ 50% ಆಗಿದೆ 70% ಆಗಿದೆ ಅಂತ ಬರಿಬಾರ್ದು. ಯಾಕಂದರೆ ನಮಗೆ 25% ಬರೆದ್ರೆ, ನೀವು 25% ಬರೆದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ 25%. ಅದಕ್ಕೋಸ್ಕರ ಕೃಷಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಗಮನ ಇಟ್ಟು ಈ ಕಡೆ ರೈತರ ಬಗ್ಗೆ ಪ್ರತಿ ಹೊಲಕ್ಕೂ ಬಂದು ಸರ್ವೆ ಮಾಡಿ ಬರಿಬೇಕು. ನೀವು ಆಫೀಸುಗಳಿಗೆ ಕುಂತ್ಕೊಂಡು ಯಾರೋ ಹೇಳಿದ ಮಾತು ಕೇಳ್ಕೊಂಡು ಅಷ್ಟಾಗಿದೆ ಬಿತ್ತನೆ ಇಷ್ಟಾಗಿದೆ ಬಿತ್ತನೆ ಅಂತ ಬರಿಬಾರ್ದು. ಮೇಲಾಗಿ ಇವತ್ತು ನೀವು ಮಳೆ ಮಾಪನ ಕೇಂದ್ರಗಳು ಏನು ಮಾಡಿದ್ದೀರ ಅಂದರೆ, ತಾಲ್ಲೂಕು ಒಂದನ್ನು ಇಟ್ಕೊಂಡಿದ್ದೀರ. ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಪಂಚಾಯತ್ನ ಒಂದು ಘಟಕ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಮಳೆ ಮಾಪನ ಕೇಂದ್ರ ವ್ಯವಸ್ಥೆ ಮಾಡಬೇಕು. ನೀವು ಎಲ್ಲೇ ಒಂದು ಕಡೆ ಮಳೆ ಬಂದತ್ತಂದ್ರೆ ಅದೇ ಮಳೆನೇ ಎಲ್ಲ ಕಡೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕವಾದದ್ದು. ಯಾಕಂದರೆ ಇವತ್ತು ಅಣ್ಣಲ್ದ ಮಳೆ ಬಂದರೆ ತಮ್ಮಲ್ದ ಮಳೆ ಆಗಿರಲ್ಲ. ಎಲ್ಲಿನೂ ಮಳೆ ಆಗಿಲ್ಲ. ಮಳೆ ಬಿತ್ತನೆ ಆಗಿದ್ರೆ ತೇವಾಂಶ ಕೊರತೆಯಿಂದ ಇವತ್ತು ಬೆಳೆ ನಲಗ್ತಾ ಇದ್ದಾವೆ. ಅಂಥ ಸಂದರ್ಭದಾಗೆ ನೀವು ಕೊಟ್ಟಿರ್ತಕ್ಕಂಥ ಬೀಜನೂ ಕಳಪೆ ಆಗಿದೆ. ಈಗ ರೈತರು ಏನು ಮಾಡ್ಬೇಕು